ಮತ್ತು ನಾನು ಕೂಡ ನನ್ನ ಅಕ್ಕ ಗೀತಕ್ಕ ಅವರಿಗೆ ಮತ್ತು ನನ್ನ ವೈಫು, ಯಾಕೆಂದರೆ ಹೋದ ಸತಿ ನಮ್ಮ ಮನೆಯವರು ನನಗೆ ತುಂಬ ಸಹಾಯ ಹಸ್ತಾ ಇತ್ತು. ಕೊನೆಗೆ ಏನು ಮಾಡಿಬಿಟ್ರು, ನಮ್ಮ ಕ್ಷೇತ್ರದವರು ಅಕ್ಕ ನೀವು ಬರ್ರಿ, ಮದಣ್ಣವ್ರು ಬರೋದೇ ಬೇಡ, ಅವ್ರು ರಾಜ್ಯ ಸುತ್ತುತ್ತಾ ಇದ್ದಾರೆ ಮಾಡಲಿ ಅಂದರು. ಆ ರಾಜ್ಯ ಸುತ್ತಿದ್ದಕ್ಕೆ ಅಟ್ಲೀಸ್ಟ್ ನನಗೆ ಇಲ್ಲಿ ಮಿನಿಸ್ಟ್ರಾಗಿ ಕೂರ್ಸಾರೆ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಸುತ್ತಬೇಕು, ಅಧಿಕಾರ ಕೊಟ್ಟಿದ್ರು, OBC ಅಧ್ಯಕ್ಷನಾಗಿದ್ದೆ ನಾನು. ಅದಕ್ಕೆ ಅವತ್ತು ನನಗೆ ನಮ್ಮ ಮನೆಯವ್ರಿಗೆ ಅದಕ್ಕೆ ನಾನು ಹೇಳಿದೆ, ಮತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ನೀವೆಲ್ಲ ಸಹಕಾರ ಬೇಕು ಅಂತ. ಈ ಥರ ಸ್ವಲ್ಪ ಕೆಲವರೆಲ್ಲ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡ್ತಾರೆ, ಫ್ರೆಂಡ್ಸು ಸಿಸ್ಟರು ಎಲ್ಲ ಮಾಡ್ತಾರೆ, ಏನು ತೊಂದರೆ ಏನಾಗೋದು. ನೋಡಿ, ನಾನು ಒಂದು ಮಾಧ್ಯಮದಲ್ಲಿ ನೋಡಿದೆ, ದಯವಿಟ್ಟು ಕ್ಷಮಿಸಿ, ಅದನ್ನು ಕೆಲಸ ಮಾಡೋದಕ್ಕೆ ನಾನು ತೊಗೊಂಡಿರೋದು ಅದನ್ನಲ್ಲ. ಇದೇ ಗೀತಕ್ಕವ್ರ ಮನೆ. ಮುಂಚೆ ಎಲ್ಲ ಶಿವಣ್ಣವ್ರು ಗೀತಕ್ಕವ್ರು ಬಂದಾಗೆಲ್ಲ ಇಲ್ಲೇ ಉಳಿದಿದ್ದಾರಪ್ಪ. ನೀವು ಹಾಗೆ ಮಾಧ್ಯಮದಲ್ಲಿ ಹೊಸ ಕಾರಲ್ರಿ, ಅದು ನನ್ನ ವೈಫ್ ಹೆಸರಲ್ಲಿ ಇರೋದು ಕಾರು. ನೀವು ಒಬ್ಬಟ್ಟು ಗೀತಕ್ಕವ್ರಿಗೆ ಹೊಸ ಕಾರು, ಚುನಾವಣೆದು ಅಲ್ಲ ಅದು. ನನಗೆ ಓಡಾಡೋಕ್ಕೆ ಆ ಹಳೆ ಕಾರು ಎಲ್ಲ ಹಾಳಾಗಿ ಹೋಗೈತಿ. ಆ ಹೊಸ ಕಾರು ತಗೊಳಂಗಿಲ್ಲಪ್ಪ, ನನಗೆ ಒಳ್ಳೆ ಕಾಟ ಆಗಿಬಿಟ್ಟೈತ್ರಿ ನಿಮ್ಮದು. ಅದನ್ನು ಹಾಕಿ ಫೋಟೋ ಹಾಕಿ ಕಳಿಸೇಬಿಟ್ರು ನನಗೆ ಯಾರೋ. ಆಮೇಲೆ ಮನೆ ಅಲ್ಲ, ನಾನು ದಿನೇಶ್ಗೆ ಮುಂಚೆನೇ ಹೇಳಿದ್ದೆ, ಎಲೆಕ್ಷನ್ ಟೈಮಿಗೆ ನನಗೆ ಬೇಕಾಗ್ತದೆ ಮತ್ತು ದೂರ ಮಾಡೋದು. ಇನ್ನೊಂದು ಮನೆ ನೋಡಿದ್ವಿ ನಾವು, ದೂರ ಬೇಡ, ಇಲ್ಲ ಪಕ್ಕದಲ್ಲೇ ಆದರೆ ಈಸಿ ಆಗುತ್ತೆ ಅಂತ ಹೇಳಿ. ಅದನ್ನು ಎಲೆಕ್ಷನಿಗೋಸ್ಕರ ನಂಗೆ ಕೆಲಸ ಮಾಡೋದಕ್ಕೆ. ಇಲ್ಲೂ ಅಷ್ಟೇ, ಇವನ್ನೆಲ್ಲ ಯಾಕೆ ತಂದು ಹಾಕಿದ್ದೆ, ಊರಾಗಿರ್ತಿದ್ದಲ್ಲ, ತಂದು ಹಾಕ್ಬಿಟ್ಟು ಈಗ ದಿನಾ ಶಾಮಿಯಾನ ಹಾಕೋ ಬದಲು ಇದು ಕೆಲಸ ಮಾಡೋದಕ್ಕೆ. ಈಗ ನಮಗೆ ವರ್ಕ್ ಸ್ಪೇಸ್ ಬೇಕಲ್ಲ. ಪಾರ್ಟಿಯಲ್ಲಿ ಒಂದು ಕಡೆಗೆ ನಡೀತಾ ಇರುತ್ತೆ, ಪಾರ್ಟಿ ಆಫೀಸಲ್ಲಿ, ಇಲ್ಲಿ ಮನೆಯಲ್ಲೂ ಕೂಡ ನಡಿಬೇಕು. ಯಾಕಂದರೆ ಗೀತಕ್ಕವರು ಇಲ್ಲಿ ಬರ್ತಾ ಇರ್ತಾರೆ, ಆಮೇಲೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಾನು ನನ್ನ ಪಾಡಿಗೆಲ್ಲ ಓಡಾಡ್ತಾ ಇರ್ತೀನಿ. ಗೌಡ್ರು ಒಂದು ಕಡೆಗೆ, ಯೋಗೇಶ್ ಅವರು, ಎಲ್ಲರೂ ಅವ್ರವ್ರ ಕೆಲಸ. ಎಲ್ಲರೂ ನಾವು ಇನ್ನು ಫೀಲ್ಡಿಗೆ ಬಿದ್ದುಬಿಡ್ತೀವಿ ನಾವು. ಯಾಕಂದರೆ ಇಲ್ಲಿ ಯಾರೂ ಇರಬಾರ್ದು. ಇಲ್ಲಿ ಇದ್ರು ಅಂದರೆ ನಮ್ಮ ಕೆಲಸ ಆಗ್ತಾ ಇಲ್ಲ ಅಂತ. ಇಲ್ಲಿ ಯಾರೂ ಇಲ್ಲ ಅಂದರೆ ಕೆಲಸ ಆಗ್ತಾ ಇದೆ. ಯಾವಾಗಲೂ ಅಷ್ಟು ಚುನಾವಣೆ, ಪಾರ್ಟಿ ಆಫೀಸಲ್ಲಿ ಜನರು ಇದ್ರು ಅಂದರೆ ಕೆಲಸ ಆಗ್ತಾ ಇಲ್ಲ ಅಂತ. ಚುನಾವಣೆ ಟೈಮಲ್ಲಿ ಯಾರು ಪಾರ್ಟಿ ಆಫೀಸಲ್ಲಿ ಇಲ್ಲ ಅಂದರೆ ಮೀನ್ಸ್ ಎಲ್ಲ ಫೀಲ್ಡಲ್ಲಿ ಇದ್ದಾರೆ ಅಂತ. ಇದು ನನ್ನ ಅನುಭವ ಯೂಶಲಿ. ಯಾವ ಟೈಮಲ್ಲಿ ಅಲ್ಲ ಈಗ ಆಗಲ್ಲ ಹಂಗೆ ಬಂದು. ಏನಂಗೆ ಗೊತ್ತಿಲ್ಲಪ್ಪ. EVM ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದ್ದಾವೆ. ಒಳ್ಳೆ ನಿರ್ಧಾರ ಆಗಲಿ. ಓಕೆ. ಪಾಪ ಮಂಜುನಾಥ್ ಗೌಡ್ರಿಗೆ ತಗ ಕುಣಿತಾ ಇದ್ದಾರೆ. ಸ್ವಲ್ಪ ಅವ್ರನ್ನ ಕರ್ಕೊಂಡು ಹೋಗ್ರಿ. ಅವ್ರನ್ನ ಎಲ್ಲ ನೀವನ್ನ ಕರ್ಕೊಂಡು ಹೋಗ್ಬೇಕು. ಈಗ ನಿಮ್ದು MIDB ಅಲ್ಲ, ಪೊಲಿಟಿಕ್ಸ್ ಮಾತಾಡ್ಬೇಕಲ್ಲ. ಹೋಗಿ ಮಾತಾಡ್ರಿ. ಅಲ್ಲ, MIDB ಅಲ್ಲ. ಈಗ ಘೋಷಣೆ ಆದ ತಕ್ಷಣ ಮತ್ತೆ 4 ದಿವಸ ಎಂತದೂ ಇಲ್ಲ. ನಮ್ದೇ ಕಡೆಗೆ ನಿಮ್ ಕಾರ್, ಗುಡ್ಡದ ಕಾರೆಲ್ಲ ವಾಪಸ್. ನಮ್ದು ಇರಲ್ಲ ಅನ್ಸುತ್ತಲ್ಲ. ಇಲ್ಲ, ನನ್ನ ಸ್ವಂತ ಕಾರ್ ಇದೆ. ಇನ್ನೊಂದು ಹೊಸ ಕಾರ್ ಬೇರೆ ತಗೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.